ನೀನೀಗಲೇ ನಿನ್ನ ಮತ್ತು ಆದಿಶೇಷನ ವಿವಾಹದ ಮಾತುಕತೆ ಕಡೆ ಮುಖ ಮಾಡಬೇಕು. ನಿಮ್ಮಿಬ್ಬರ ವಿವಾಹದ ನಂತರ ಆದಿಶೇಷನಿಗೆ ತಾನೇ ತಾನಾಗಿ ನಾಗಲೋಕದ ನೆನಪುಗಳು ಬರುತ್ತವೆ. ಖಂಡಿತವಾಗಿಯೂ ಬರುತ್ತದೆಯೇ ಗುರುದೇವ? ಇದು ದೈವ ಸತ್ಯ, ಆಗಲೇಬೇಕು. ಸರಿ ಗುರುದೇವ. ಹೇಳಿದ್ದೀನಿ, ನಾನೇ ಕಿಲ್ ಬಿದ್ದಿದ್ದೆ. ಚಿಕ್ಕೇಶ್ ಮಾಡ್ರು ಮತ್ತೆ ಶಿವಾನಿ ಅಲ್ಲಿ ಇದ್ರಲ್ವಾ? ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಹೊರಟೋದ್ರು? ಚಿಕ್ಕೇಶ್ ಮಾಡ್ರೆ, ಶಿವಾನಿ, ಚಿಕ್ಕೇಶ್ ಮಾಡ್ರೆ, ಶಿವಾನಿ, ಚಿಕ್ಕೇಶ್ ಮಾಡ್ರೆ. ಯಾರು ಇಲ್ವಲ್ಲ? ಎಲ್ಲಿ ಹೊರಟೋದ್ರು ಇವರಿಬ್ರು? ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಕ್ಕೇಶ್ ಮಾಡ್ರು ಮಂತ್ರ ಹೇಳ್ತಾ ಇರುವಾಗ ಕಣ್ಮುಂದೆ ಏನೇನೋ ಬರಂಗ್ ಆಗ್ತಾ ಇತ್ತು. ಇಷ್ಟು ದಿವಸ ನನ್ನ ಕನ್ಸಲ್ಲಿ ಬರ್ತಾ ಇದ್ದಿತ್ತು ಶಿವ, ಅದ್ಯಾವುದೋ ವಿಚಿತ್ರವಾದ ಜಾಗ, ಎಲ್ಲ ನನ್ನ ಕಣ್ಮುಂದೆನೆ ಬರಂಗ್ ಅನಿಸ್ತಾ ಇತ್ತು. ಯಾಕೆ ಈ ಥರ ಅನ್ನಿಸ್ತು? ಚಿಕ್ಕೇಶ್ ಮಾಡ್ರು ಶಿವಾನಿ ಇಲ್ಲಿ ಯಾಕೆ ಬಂದಿದ್ರು? ಏನ್ ಪೂಜೆ ಮಾಡ್ತಾ ಇದ್ರು? ಮೊದಲು ನಾನು ಅದನ್ನು ತಿಳ್ಕೋಬೇಕು. ಉತ್ತರ ಕೊಡಿ ಗುರುದೇವ. ರವಿಕ್ರಮನಿಗೆ ಎಲ್ಲ ನೆನಪುಗಳು ಮರುಕಳಿಸುತ್ತವೆ ಎಂದು ನೀವೇ ಹೇಳಿದ್ದೀರಿ, ಆದರೆ ಅದಾವುದು ಆಗಲಿಲ್ಲ. ಏಕೆ ಗುರುದೇವ? ಗುರುದೇವ, ಬೇರೆ ತೊಂದರೆ ಏನಾದರೂ ಆಗಿರಬಹುದೇ? ಯಾವ ಅಡ್ಡಿಯೂ ಆದಂತೆ ಭಾಸವಾಗುತ್ತಿಲ್ಲ. ಮತ್ತೇಕೆ ಹೀಗಾಯಿತು? ಆದಿಶೇಷನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಆ ದುಷ್ಟರ ಬಿಂಬ ಏಕೆ ಕಾಣಿಸಲಿಲ್ಲ? ಹೇಳಿ ಗುರುದೇವ. ನೋಡು ಶಿವಾನಿ, ಆದಿಶೇಷ ಮರುಜನ್ಮ ಪಡೆದು ಮನುಷ್ಯನಾಗಿ ಜೀವ ತಾಳಿದ್ದಾನೆ. ನಿನ್ನ ಅವನ ನಡುವೆ ಯಾವುದೇ ರೀತಿ ವೈವಾಹಿಕ ಸಂಬಂಧವಿಲ್ಲ. ಅದಕ್ಕೆ ಅವನ ಕಣ್ಣಲ್ಲಿ ನಿನಗೆ ಯಾವುದೇ ರೀತಿ ಬಿಂಬ ಕಾಣಿಸಿಲ್ಲ ಅನ್ನಿಸುತ್ತಿತ್ತು. ಆದರೆ ಆದಿಶೇಷ ನಾಗಲೋಕದಲ್ಲಿದ್ದಾಗ ಅವನ ಕಣ್ಣಲ್ಲಿ ಬಿಂಬ ಕಾಣಿಸುತ್ತಿತ್ತಲ್ಲವೇ? ಶಿವಾನಿ, ಆಗ ನಿಮ್ಮಿಬ್ಬರ ನಡುವೆ ನಡೆದದ್ದು ಗಾಂಧರ್ವ ವಿವಾಹ. ಹಾಗಾಗಿ ಆತನ ಕಣ್ಣುಗಳಲ್ಲಿ ಎಲ್ಲವೂ ಗೋಚರಿಸುತ್ತಿತ್ತು. ಈಗ ಏನು ಮಾಡಲಿ ಗುರುದೇವ? ಈ ಸಮಸ್ಯೆಯಿಂದ ನನಗೆ ಮುಕ್ತಿಯೇ ಇಲ್ಲವೇ? ನಾನು ಆದಿಶೇಷನನ್ನು ಸೇರಲು ಸಾಧ್ಯವಿಲ್ಲವೇ? ಸಾಧ್ಯವಿದೆ. ಅದಕ್ಕೆ ಸಮಯದ ಅವಕಾಶ ಬೇಕು. ಕಾಲ ಕೂಡಿ ಬರಬೇಕು. ಅದು ಯಾವಾಗ? ನಿಮ್ಮಿಬ್ಬರ ವಿವಾಹವಾದಾಗ. ಅಂದರೆ ನೀನೀಗಲೇ ನಿನ್ನ ಮತ್ತು ಆದಿಶೇಷನ ವಿವಾಹದ ಮಾತುಕತೆ ಕಡೆ ಮುಖ ಮಾಡಬೇಕು. ನಿಮ್ಮಿಬ್ಬರ ವಿವಾಹದ ನಂತರ ಆದಿಶೇಷನಿಗೆ ತಾನೇ ತಾನಾಗಿ ನಾಗಲೋಕದ ನೆನಪುಗಳು ಬರುತ್ತವೆ. ಖಂಡಿತವಾಗಿಯೂ ಬರುತ್ತದೆಯೇ ಗುರುದೇವ? ಇದು ದೈವ ಸತ್ಯ, ಆಗಲೇಬೇಕು. ಸರಿ ಗುರುದೇವ. ಹಾಗಾದರೆ ನಾನಿನ್ನು ನನ್ನ ಆದಿಶೇಷನ ವಿವಾಹದ ಬಗ್ಗೆ ಯೋಚಿಸುತ್ತೇನೆ. ನನ್ನ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಹೋಗಿ ಬಾ, ಒಳಿತಾಗಲಿ. ನಾಗಮಾತಾ, ಒಳ್ಳೆಯದಾಗಲಿ. ಬ್ರೋ, ರಾತ್ರಿ ಎಲ್ಲೋಗಿದ್ರಿ? ಅದನ್ನ ಯಾಕೆ ಕೇಳ್ತಾ ಇದೆಯಾ? ನಿನಗೆ ಯಾಕೆ ಬೇಕದು? ಅಲ್ಲ, ಸುಮ್ಮನೆ ಕೇಳಿದೆ. ಅರ್ಧ ರಾತ್ರಿಲೆಲ್ಲೋ ಆಚೆ ಹೋದ್ರಲ್ಲ, ಅದಕ್ಕೆ. ಹೋಗಿದ್ದೆ, ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕ? ಅಷ್ಟೊತ್ತಲ್ಲ? ವಿಶೇಷವಾದ ಪೂಜೆ ಇತ್ತು. ಏನ್ ಬ್ರೋ ಅದು ವಿಶೇಷವಾದ ಪೂಜೆ? ಅದೇನೋ ಹರಕೆ ಅಂತೆ. ಹರಕೆನಾ? ಏನ್ ಹರಕೆ ಅದು? ಅದನ್ನ ತೀರ್ಸಿದ್ರೆ ಏನಾಗತ್ತಂತೆ? ನಿಂಗೆ ಯಾಕೆ ಬೇಕದು? ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಹೇಳಿ ಬ್ರೋ, ನಂಗೆ ಬೇಕು, ಹೇಳಿ. ಇವತ್ತು ಇಷ್ಟೊಂದು ಕೇಳ್ತಾ ಇದ್ದಾನೆ. ಈ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತಾನೆ. ಇವನ್ನ ಸರಿಯಾಗಿ ಯೂಸ್ ಮಾಡ್ಕೋಬೇಕು.
ಹೇಳಿ ಬ್ರೋ ಪ್ಲೀಸ್. ತ್ರಿಶೂಲ್, ನಿಂಗೆ ನೀಲಿಮಲೆ ಕಾಡು ಗೊತ್ತಲ್ವಾ? ಅಲ್ಲೊಬ್ರು ಸ್ವಾಮೀಜಿ ಇದ್ದಾರೆ, ಮುಖ ನೋಡೋ ಭವಿಷ್ಯ ಹೇಳ್ತಾರೆ. ಅವ್ರಿಗೆ ನಾನು ತುಂಬ ಬೇಗ ಮದುವೆ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ಮಧ್ಯರಾತ್ರಿ ಇಂಥ ದೇವಸ್ಥಾನಕ್ಕೆ ಹೋಗು, ವಿಶೇಷವಾದ ಪೂಜೆ ಮಾಡಿಸು ಅಂತ ಹೇಳಿದ್ರು. ಅದಕ್ಕೆ ಹೋಗಿದ್ದೆ. ಸ್ವಾಮಿಗಳ ಹತ್ರ ಹೋದ್ರೆ ಬೇಗ ಮದುವೆ ಆಗತ್ತಾ? ಹಾ ತ್ರಿಶೂಲ್, ಆ ಸ್ವಾಮೀಜಿ ತುಂಬ ಪವರ್ಫುಲ್ಲು. ಥ್ಯಾಂಕ್ ಯು ಬ್ರೋ. ಹೇ, ಥ್ಯಾಂಕ್ಸ್ ಎಲ್ಲ ಯಾಕೋ? ಇಲ್ಲ, ಸುಮ್ಮನೆ ಹೇಳಬೇಕು ಅನ್ನಿಸ್ತೋದಕ್ಕೆ ಹೇಳಿದೆ. ಸರಿ, ನಾ ಬರ್ತೀನಿ. ಅಂತೂ ನನ್ನ ಲವ್ ಸಕ್ಸಸ್ ಆಗೋದಕ್ಕೆ ಒಂದು ದಾರಿ ಸಿಕ್ತು. ಎಸ್ ಎಸ್. ನನ್ನ ಬೇಜಾರ ನೋಡೋದಕ್ಕೆ ನೀನು ಬಂದ್ಯಾ? ಸುಂದ್ರಿ, ಯಾಕೆ ಹೀಗಾಗ್ತಿದೆ? ನಾನು ಅಂದ್ಕೊಂಡಿರೋದು ಯಾವುದು ಈಡೇರ್ತಿಲ್ಲ. ರಾತ್ರಿ ಆದಿಶೇಷನ್ಗೆ ಎಲ್ಲ ನೆನಪಾಗುತ್ತೆ ಅಂತ ಗುರುದೇವ ಹೇಳಿದ್ ಕೇಳಿ ನನಗೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ? 23 ಸಂವತ್ಸರಗಳ ಹುಡುಕಾಟಕ್ಕೆ, ಅಲೆದಾಟಕ್ಕೆ ಒಂದು ಅರ್ಥ ಸಿಗೋ ಸಮಯ ಬಂದಿದೆ ಅಂತ ಅಂದ್ಕೊಂಡೆ. ಆದ್ರೆ ಅದ್ಯಾವುದು ಹಾಗಾಗ್ಲೇ ಇಲ್ಲ. ನಾನು ಬಯಸಿದ್ದೆ ಒಂದು, ಅಲ್ಲಾಗಿದ್ದೆ ಒಂದು. ತ್ರಿವಿಕ್ರಮ್ಗೆ ಯಾವ ನೆನಪು ಬಂದಿಲ್ಲ, ಅವ್ರ ಕಣ್ಣಲ್ಲಿ ಯಾವ ಬಿಂಬನೂ ಕಾಣಿಸ್ಲಿಲ್ಲ. ಸುಂದ್ರಿ, ಎಲ್ಲೋ ಒಂದ್ ಕಡೆ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ಸಕ್ ಶುರುವಾಗಿದೆ. ಗುರುದೇವ ನನ್ನ ಆದಿಶೇಷನ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನನ್ಗಿರೋದು ಅದು ಒಂದೇ ದಾರಿ ಅಂತ. ಆದ್ರೆ ನಾನೀಗೇನ್ ಮಾಡ್ಲಿ? ನನಗೊಂದು ಗೊತ್ತಾಗ್ತಿಲ್ಲ ಸುಂದ್ರಿ. ಒಂಟಿಯಾಗಿ ಮದುವೆ ಕಡೆ ಹೆಜ್ಜೆ ಹಾಕೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ನನ್ನೋರು ಅಂತ ಯಾರೂ ಇಲ್ಲ. ನೀನಿರ್ಬೋದು ಸುಂದ್ರಿ, ನಿನ್ ಹತ್ರ ನಾನು ನನ್ನ ನೋವನ್ನೆಲ್ಲ ಹಂಚ್ಕೋಬಹುದು. ಆದ್ರೆ ನನ್ನ ನೋವಿಗೆ ನೀನು ಪರಿಹಾರ ಕೊಡೋಕ್ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ನಾನು ಏನ್ ಮಾಡ್ಲಿ ಸುಂದ್ರಿ? ನನ್ನ ನೋವಿಗೆ ಕೊನೆನೇ ಇಲ್ವಾ? ಅಣ್ಣ ಅಣ್ಣ, ಇಲ್ಲಿ ಸ್ವಾಮಿಗಳು ಇರ್ತಾರಂತಲ್ಲ, ಎಲ್ಲಿರ್ತಾರೆ? ಹಂಗೆ ಮುಂದಕ್ಕೆ ಹೋಗಿ ಅಲ್ಲಿ ಹಳ್ಳಿ ಮರ ಇದೆ, ಅದ್ರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಸರಿ ಅಣ್ಣ, ಆಯ್ತು. ನಾಮ 3 ಅಕ್ಷರ ತ್ರಿಶೂಲ್. ಮನೆಗೆ ಹೊಸ ಸದಸ್ಯ, ದತ್ತು ಮಗ. ಹಾಳಾಗಿದ್ದವನಿಗೆ ಅರಸನ ಪಟ್ಟ, ಜಗಮೆಚ್ಚೋ ಗುಣ. ಹುಡುಗಿಗಾಗಿ ಮಿಡಿಯುವ ಮನ. ಏನಪ್ಪ ಇವರು? ನನ್ನ ಮುಖನೂ ನೋಡಿದೆ, ನಾನು ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ದಾರೆ. ಸ್ವಾಮಿಗಳೇ, ನಾನು ನಿಮ್ಗೆ ಗೊತ್ತಾ? ಇದಕ್ಕೆ ಮುಂಚೆ ಯಾವತ್ತೂ ನಾನು ನಿಮ್ಮನ್ನು ನೋಡೇ ಇಲ್ಲ. ನನಗೆ ಎಲ್ಲರ ಪರಿಚಯವೂ ಇದೆ. ಅರ್ಥ ಆಗಲಿಲ್ಲ ಸ್ವಾಮಿಗಳೇ. ಅರ್ಥವಾಗುವುದೂ ಇಲ್ಲ. ನೀನು ಇಲ್ಲಿಗೆ ಬಂದ ವಿಷಯ? ಸ್ವಾಮಿಗಳೇ, ನಾನು ಪ್ರೀತಿ ಸಮಸ್ಯೆ ತಗೊಂಡು ಬಂದಿದ್ದೀನಿ. ನಾನು ನನ್ನ ಹುಡುಗಿನ ತುಂಬ ಪ್ರೀತಿಸ್ತೀನಿ. ಅದರೊಳಗೆ ಯಾಕೋ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಸ್ವಾಮಿಗಳೇ. ಯೋಚಿಸಬೇಡ, ನಾನು ಹೇಳಿದಾಗೆ ಮಾಡು, ಎಲ್ಲವೂ ಪರಿಹಾರವಾಗುತ್ತದೆ. ಏನು ಮಾಡ್ಬೇಕು ಹೇಳಿ ಸ್ವಾಮಿಗಳೇ? ಸೂರ್ಯೋದಯಕ್ಕೂ ಮುನ್ನ ಶುದ್ಧ ಮನಸ್ಸಿನಿಂದ ಕಾಡಿನ ಮಧ್ಯಭಾಗದಲ್ಲಿರೋ ದೇವಸ್ಥಾನಕ್ಕೆ
ನೀನು ಪ್ರೀತಿ ಮಾಡುತ್ತಿರುವ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಅವಳನ್ನು ನಿನ್ನ ತೋಳುಗಳ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕು. ಎಲ್ಲವೂ ಒಳ್ಳೆಯದಾಗುತ್ತೆ. ಸ್ವಾಮಿಗಳೇ, ನೀವು ಹೇಳಿದೆಲ್ಲ ಮಾಡಿದ್ರೆ ನನ್ನ ಹುಡುಗಿಗೆ ನನ್ನ ಮೇಲಿರೋ ಭಾವನೆ ಬದಲಾಗತ್ತಾ? ಖಂಡಿತ ಆಗುತ್ತದೆ. ಓ ಥ್ಯಾಂಕ್ಸ್ ಸ್ವಾಮಿಗಳೇ, ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ರಾತ್ರಿನೇ ಕರ್ಕೊಂಡು ಹೋಗಿ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಸ್ಬಿಡ್ತೀನಿ. ಓಕೆ, ನಾನು ಬರ್ತೀನಿ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಥ್ಯಾಂಕ್ ಯು ಸ್ವಾಮಿಗಳೇ. ಆಶೀರ್ವಾದ ಮಾಡಿ. ಬರ್ತೀನಿ. ಹೆಂಗಿತ್ತು ನನ್ನ ಆಕ್ಟಿಂಗು? ಗುಡ್, ವೆರಿ ಗುಡ್. ನೀನು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ಗೆ ಎಕ್ಸ್ಟ್ರಾ ಬೋನಸ್. ಆಗ್ಬೋದು. ಬರೋಣ ಸೌಮ್ಯ. ತೋಳ ಹಳ್ಳಕ್ಕೆ ಬಿತ್ತು. ತ್ರಿಶೂಲ್, ಇವತ್ತು ನಿನ್ನ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತಾಗುತ್ತೆ. ಅವಳ ನಿನ್ನ ದೇವಸ್ಥಾನ ಕರ್ಕೊಂಡು ಬಂದೇ ಬರ್ತೀಯ. ಬರಲೇಬೇಕು. ಹಾಯ್ ಸುಂದ್ರಿ, ಏನು ನಾನು ಬಂದ ತಕ್ಷಣ ನಂತರ ಬಂದ್ಬಿಟ್ಟೆ? ನನಗೋಸ್ಕರ ಕಾಯ್ತಾ ಇದ್ಯಾ? ಏನ್ ವಿಷಯ? ನಿಮ್ಮ ಯಜಮಾನಿ ಸುಂದರಿ ಏನಾದ್ರು ಬೈದ್ಲಾ? ಏಯ್ ಸುಂದರಿ, ಏನಾಯ್ತು ಸುಂದರಿ? ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು? ಶಿವಾನಿಗೇನಾದ್ರೂ? ಶಿವಾನಿ, ಯಾಕೆ ಶಿವಾನಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಶಿವಾನಿ, ನಿನ್ನನ್ನೇ ಕೇಳ್ತಾ ಇರೋದು, ಏನಾಯ್ತು? ಏನೋ ಗೊತ್ತಿಲ್ಲ ತ್ರಿಶೂಲ್, ಯಾಕೋ ಒಂಟಿತನ ತುಂಬಾ ಕಾಡ್ತಾ ಇದೆ. ಯಾರೋ ಜೊತೆಗಿಲ್ಲ ಅನ್ನೋ ನೋವು ದಿನೇ ಹೆಚ್ಚಾಗ್ತದೆ. ಹಿಂಗೆಲ್ಲ ಯಾಕೆ ಅನ್ಕೊಂತೀಯ? ನಿನ್ ಜೊತೆಗೆ ನಾನಿಲ್ವಾ? ಸುಂದರಿ ಇಲ್ವಾ? ಯಾರಿದ್ರು ನನ್ನ ಸಂಕಟನ ಯಾರಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ ತ್ರಿಶೂಲ್. ನನ್ನ ಜಾಗದಲ್ಲಿದ್ದು ಯೋಚನೆ ಮಾಡಿದ್ರೆ ನನ್ನ ಸಂಕಟ ಏನು ಅಂತ ಅರ್ಥ ಆಗುತ್ತೆ. ನಾನು ಏನೇ ಮಾಡಕ್ ಹೊರಟ್ರು ಫಲ ಕೊಡ್ತಿಲ್ಲ. ನನ್ನ ಜೀವನದಲ್ಲಿ ಬರೀ ಅಗ್ನಿ ಪರೀಕ್ಷೆ ಎದುರಿಸೋದೇ ಆಗಿದೆ. ಶಿವಾನಿ, ಪ್ಲೀಸ್ ಸಮಾಧಾನ ಮಾಡ್ಕೋ. ನೀನ್ ಎಷ್ಟು ಸ್ಟ್ರಾಂಗ್ ಹುಡುಗಿ. ನೀನೇ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ತ್ರಿಶೂಲ್, ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಮನಸ್ಸಲ್ಲಿ ಒಂದು ನಂಬಿಕೆ ಅನ್ನೋದಿರುತ್ತೆ. ಅದು ಯಾವಾಗ ಈಡೇರಲ್ವೋ ಸಹಜವಾಗಿ ದುಃಖ ಆಗುತ್ತಲ್ವಾ? ನಿನ್ನ ನೋವಿಗೆ ನನ್ನ ಹತ್ರ ಪರಿಹಾರ ಇದೆ. ನಿನ್ನ ನೋವು ಸಕ್ಸಸ್ ಆಗ್ಬೇಕಲ್ವಾ? ಆಗೋ ಹೋಗಿ ನಾನು ಮಾಡ್ತೀನಿ. ನನ್ನ ಮಾತು ಕೇಳ್ಬೇಕು ನೀನು. ಸರಿ, ಕೇಳ್ತೀನಿ. ಊರಾಚೆ ಇರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ನೀನು ಅನ್ಕೊಂಡಿದ್ದೆಲ್ಲ ನೆರವೇರತ್ತೆ. ನಿಜವಾಗ್ಲೂ? ನಿಜಾನೇ ಹೇಳ್ತಾ ಇರೋದು. ನಾನು ಈಗ ತಾನೇ ಸ್ವಾಮಿಗಳ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದೀನಿ. ಏನೇ ತೊಂದರೆ ಇರಲಿ, ಏನೇ ಇರಲಿ, 7 ಜನ್ಮಕ್ಕೂ ನೀನು ಬಂದಾಗ ಗಟ್ಟಿಯಾಗಿರತ್ತಂತೆ. ಯಾರಾದ್ರೂ ಏನಾದ್ರು ತೊಂದರೆ ಮಾಡ್ಬೇಕು ಅನ್ಕೊಂಡ್ರೆ ಯಾವುದು ನೆರವೇರಲ್ವಂತೆ. ಸರಿ, ಹಾಗಾದ್ರೆ ನನ್ನ ಈಗಲೇ ಎಲ್ಲ ಕರ್ಕೊಂಡು ಹೋಗು ಬಾ. ಇವಾಗ ಅಲ್ಲಿಗೆ ಹೋಗಕ್ಕಾಗಲ್ಲ. ಅಲ್ಲಿಗೆ ಹೋಗಿ ಪ್ರದಕ್ಷಿಣೆ ಹಾಕ್ಬೇಕಾಗಿರೋದು ಬ್ರಾಹ್ಮಿ ಮುಹೂರ್ತದಲ್ಲಂತೆ, ಅಂದ್ರೆ ಬೆಳಗಿನ ಜಾವ. ಹಾಗಾದ್ರೆ ನಾವ್ ಯಾವಾಗ ಅಲ್ಲಿಗೆ ಹೋಗೋದು? ಇವತ್ತು ರಾತ್ರಿ ಹೋಗೋಣ. ಥ್ಯಾಂಕ್ ಯು ತ್ರಿಶೂಲ್. ಸದಾ ನನ್ನ ನೋವಿಗೆ ಸ್ಪಂದಿಸ್ತೀಯಲ್ಲ,
ಆ ನಿನ್ ಗುಣನ ನಾನು ಯಾವತ್ತೂ ಮರೆಯೋದಿಲ್ಲ. ನೀನು ನಿಜವಾದ ಸ್ನೇಹಿತ ಅಂದ್ರೆ ಈಗಲೂ ನನ್ನ ಸ್ನೇಹಿತನ ಜಾಗದಲ್ಲೇ ಉಳಿಸ್ಕೊಳ್ಳೋಕೆ ನೋಡ್ತಿದ್ದಿಲ್ಲ ಶಿವಾನಿ. ಪರವಾಗಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಖಂಡಿತ ನಿಮ್ಮ ಮನಸ್ಸು ಬದಲಾಗತ್ತೆ. ನಾನು ಇಷ್ಟಪಡ್ತೀಯ. ಏನ್ ಯೋಚನೆ ಮಾಡ್ತಿದ್ಯಾ ತ್ರಿಶೂಲ್? ಏನಿಲ್ಲ, ರಾತ್ರಿ ರೆಡಿಯಾಗಿರು, ಕರ್ಕೊಂಡು ಹೋಗಿ ಬರ್ತೀನಿ. ಸರಿ. ತ್ರಿಶೂಲ್ ಯಜಮಾನ್ರೆ, ಹೊರಗಡೆ ಇರಬೇಕು, ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾಕೋ ದಿಗ್ವಿಜಯ, ಏನಾಯ್ತು? ತ್ರಿಶೂಲ್ ಇಲ್ಲಮ್ಮ. ದಮಯಂತಿ, ತ್ರಿಶೂಲ್ನ ಕರಿ. ಡ್ಯಾಡ್, ಅವ್ನ್ ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲೋದ? ಗೊತ್ತಿಲ್ಲ ರೀ. ಯಜಮಾನ್ರೆ, ಇಲ್ಲೇ ಎಲ್ಲ ಹೋಗಿರ್ತಾನೆ, ಬರ್ತಾನೆ ಬಿಡಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ನಂದೀಶ. ನಮ್ಮ ಮನೇಲಿ ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ದಮಯಂತಿ, ತ್ರಿವಿಕ್ರಮನ್ ಕರಿ. ಅವನಿಗೆ ತ್ರಿಶೂಲ್ ಎಲ್ಲಿ ಹೋಗಿರ್ತಾನೆ ಅಂತ ಗೊತ್ತಿರುತ್ತೆ. ಅವ್ನ್ ಮನೇಲಿಲ್ಲ. ಮನೇಲಿಲ್ವಾ? ಓಹೋ, ಅವನು ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಲ್ಲ? ಏನ್ ನಡೀತಾ ಇದೆ ಮನೆಯಲ್ಲಿ? ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ನೋಡ್ಬೇಕು, ತಿಳ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಸರಿ, ಇಬ್ರು ಮನೆಯಿಂದ ಆಚೆ ಎಷ್ಟೊತ್ತಿಗೆ ಹೋಗ್ತಾರೆ? ಅದು ಗೋವಿಂದ, ಗೊತ್ತಿಲ್ಲ. ಸರಿ, ಇನ್ಮೇಲೆ ನೀವು ಯಾರನ್ನ ಹೇಗೆ ನೋಡ್ಕೋತಿರೋ ಗೊತ್ತಿಲ್ಲ, ಆದ್ರೆ ತ್ರಿಶೂಲ್ಗೆ ಸ್ಪೆಷಲ್ ಕೇರ್ ಸಿಕ್ಬೇಕು. ತ್ರಿವಿಕ್ರಮ್ಗೆ ಏನು ಆರೈಕೆ ಸಿಕ್ಕುತ್ತೋ ಅದಕ್ಕೊಂದು ಪಟ್ಟು ಹೆಚ್ಚು ಅವನಿಗೆ ಸಿಗಬೇಕು. ಅವನಿಗೆ ಯಾವ ಕೊರತೆನೂ ಆಗಬಾರ್ದು. ಹಾಯ್ ಶಿವಾನಿ ಅವರೇ. ಹಾಯ್ ತ್ರಿವಿಕ್ರಮ್, ಏನ್ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಿ? ನಿಮ್ಮನ್ನು ನೋಡ್ಬೇಕು ಅನಿಸ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ಓ, ನನ್ನ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ? ಇದಕ್ಕಿದ್ದಾಗೆ ಏನೂ ಇಲ್ಲ, ಮುಂಚೆಯಿಂದನೂ ಪ್ರೀತಿ ಇದೆ. ಸ್ವಲ್ಪ ಟೆನ್ಷನ್ಲಿದ್ದೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ಟೆನ್ಷನ್ ಫ್ರೀ ಆಗಿದ್ದೀನಿ, ಸೊ ಆಟೋಮೆಟಿಕಲಿ ಲವ್ ಜಾಸ್ತಿ ಆಗಿದೆ. ಸಾಹೇಬ್ರು ಇವತ್ತು ಯಾಕೋ ತುಂಬಾ ಖುಷಿ ಆಗಿರೋ ಹಾಗಿದೆ, ಏನ್ ವಿಶೇಷ? ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದೆ ಯಾವಾಗಲೂ ಹೀಗೆ ಖುಷಿಯಾಗಿರ್ತೀನಿ. ಪರಮೇಶ್ವರ, ನಾನು ತ್ರಿಶೂಲ್ ಹೇಳಿದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದಷ್ಟೇ. ಅಷ್ಟಕ್ಕೆ ತ್ರಿವಿಕ್ರಮಲ್ಲಿ ಇಷ್ಟೊಂದು ಬದಲಾವಣೆಗಳಾಗಿದೆ. ಅಂದ್ರೆ ನಾನು ಅಲ್ಲಿಗೆ ಹೋದ್ರೆ ತ್ರಿವಿಕ್ರಮ್ ಸಂಪೂರ್ಣವಾಗಿ ನನಗೆ ಸಿಕ್ಬಿಡ್ತಾನೆ ಅನ್ಸುತ್ತೆ. ಶಿವಾನಿ ಅವರೇ, ಯಾಕೆ ಶಿವಾನಿ ಅವರೇ ಏನು ಮಾತಾಡ್ತಿಲ್ಲ? ನನ್ನ ಮಾತಿನ ಮೇಲೆ ಅನುಮಾನನ? ಅಯ್ಯೋ, ಅನುಮಾನ ಅಂತೇನಲ್ಲ, ಆದ್ರೆ ಇತ್ತೀಚೆಗೆ ನೀವು ಒಂದೊಂದಿನ ಒಂದೊಂದ್ ತರ ಇರ್ತೀರಾ. ಒಂದಿನ ಕೋಪ ಮಾಡ್ಕೊಂಡಿರ್ತೀರಾ, ಒಂದಿನ ಬೇಜಾರಲ್ಲಿರ್ತೀರಾ, ಒಂದಿನ ಖುಷಿಯಾಗಿರ್ತೀರಾ. ನೀವ್ ಯಾವತ್ತು ಯಾವ ಮೂಡಲ್ಲಿ ಇರ್ತೀರಾ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳೋದು ನಿಜ. ಬೇರೆ ಯಾವುದೋ ಟೆನ್ಷನಲ್ಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಕ್ಲೋಸ್ ಆಗಿರೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಹಾಗಾಗಲ್ಲ, ಫುಲ್ ಟೈಮ್ ನಿಮ್ಮ ಜೊತೆನೇ ಇರ್ತೀನಿ. ತ್ರಿವಿಕ್ರಮ್, ಈ ಮಾತು ಕೇಳೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂದ್ ಹುಡುಗಿ ತನ್ನ ಹುಡುಗನಿಂದ ಯಾವಾಗ್ಲೂ ಬಯಸೋದಿದ್ದನ್ನೇ. ನೀವ್ ಯಾವಾಗ್ಲೂ ಹೀಗೆ ಇರಿ ತ್ರಿವಿಕ್ರಮ್, ಬದಲಾಗ್ಬೇಡಿ. ನೋನೋ, ಬದಲಾಗಲ್ಲ. ನಾನು ಅಂದ್ಕೊಂಡಿರೋ ಕೆಲಸ ಒಂದಾಗ್ಬಿಡ್ಲಿ, ಆಮೇಲೆ ನೋಡ್ತಾ ಇರಿ, ನಿಮಗೆ ಮ್ಯಾಗ್ನೆಟ್ ಥರ ಅಂಟ್ಕೊಂಡೇ ಇರ್ತೀನಿ.
ಐ ಲವ್ ಯು ಶಿವಾನಿ.